Good morning, students. ನೀವು ಲಾಸ್ಟ್ ಕ್ಲಾಸ್ ನಾನು ಫಸ್ಟ್ ಲೆಸನ್ ನಾವು ಡಿಸ್ಕಷನ್ ಮಾಡಿವಿ. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಲಾಸ್ಟ್ ನಮ್ಮ ಕ್ಲಾಸ್ ಒಳಗೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನೇಚರ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ವರೂಪ ಎಂಥದ್ದು, ನಿರ್ವಹಣೆ ಸ್ವರೂಪ ಎಂಥದ್ದು ಅಂತ ಹೇಳಿ ನಾವು ಏನಂದ್ರೆ ಜಸ್ಟಿಫೈ ಮಾಡಿದ್ವಿ ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಆರ್ಟ್, ಸೈನ್ಸ್ ಆ್ಯಂಡ್ ಪ್ರೊಫೆಷನ್. ಹೌದಾ ಅಲ್ಲ? ನಿರ್ವಹಣೆಯು ಕಲೆ, ವಿಜ್ಞಾನ ಮತ್ತು ವೃತ್ತಿ ಅಂತ ಹೇಳಿ ನಾವು ಅದನ್ನೊಂದು ದೃಢೀಕರಿಸಿದ್ವಿ. ಹೆಂಗೆ ದೃಢೀಕರಿಸಿದ್ವಿ? On the basis of what we justify that management is art, science and profession. On the basis of the features of the art, science and profession, we also justify that management is also art, science and profession. ಹೌದಾ ಅಲ್ಲ? ನಿರ್ವಹಣೆಯ ಕಲೆ, ವೃತ್ತಿ ಅಥವಾ ವಿಜ್ಞಾನ ಅಂತ ಹೇಳಿ ನಾವು ಹೆಂಗೆ ದೃಢೀಕರಿಸಿದ್ವಿ ಅಂದ್ರೆ ಈ ಕಲೆ, ವಿಜ್ಞಾನ, ವೃತ್ತಿಯ ಗುಣಲಕ್ಷಣಗಳ ಆಧಾರದ ಮೇಲೆ ಒಂದಕ್ಕೊಂದು ಹೊಂದಾಣಿಕೆ ಮಾಡಿ ನಾವು ನಿರ್ವಹಣೆಯಿಂದ ಕಲೆ, ವಿಜ್ಞಾನ ಮತ್ತು ವೃತ್ತಿ ಅಂತ ಹೇಳಿ ಹೇಳಿದ್ವಿ. ಹೌದಾ ಅಲ್ಲ? ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದೆ. ಎಕ್ಸಾಮ್ದಾಗ ಯಾವ ಥರ ಕ್ವಶನ್ ಬೀಳ್ತದೆ ಅಂತ ಹೇಳಿ ಜಸ್ಟಿಫೈ ದ್ಯಾಟ್ ಮ್ಯಾನೇಜ್ಮೆಂಟ್ ಈಸ್ ಆರ್ಟ್ ಆ್ಯಂಡ್ ಸೈನ್ಸ್ ಅಂತ ಬೀಳ್ಬೋದು, ಅಥವಾ ಜಸ್ಟಿಫೈ ದ್ಯಾಟ್ ಮ್ಯಾನೇಜ್ಮೆಂಟ್ ಈಸ್ ಆರ್ಟ್, ಸೈನ್ಸ್ ಆ್ಯಂಡ್ ಪ್ರೊಫೆಷನ್ ಅಂತ ಬೀಳ್ಬೋದು. ಈ ಥರ ಕ್ವಶನ್ಸ್ ಎಕ್ಸಾಮ್ದಾಗ ಲೆಂದಿ ಆನ್ಸರ್ಸ್ ಒಳಗೆ ಬರುವಂಥ ಚಾನ್ಸಸ್ ಹೆಚ್ಚು. ನಿರ್ವಹಣೆಯು ಕಲೆ, ವಿಜ್ಞಾನ ಅಂತ ಹೇಳಿ ದೃಢೀಕರಿಸಿ ಅಥವಾ ವಿವರಿಸಿ, ನಿರ್ವಹಣೆ ಕಲೆ, ವಿಜ್ಞಾನ ಮತ್ತು ವೃತ್ತಿ ಅಂತ ಹೇಳಿ ಅದನ್ನು ದೃಢೀಕರಿಸಿ ಅಥವಾ ಅದನ್ನು ವಿವಿಧ ಗುಣಲಕ್ಷಣಗಳೊಂದಿಗೆ ವಿವರಿಸಿ ಅಂತ ಈ ಥರ ಕ್ವಶನ್ ಬೀಳಬಹುದು. ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು different levels of the management. Management requires the essentials of the management arises when people working in groups to achieve the common goals of an organization, isn't it? But the task of each and every individual is different. The authority and responsibility of the each and every individual is different. On the basis of the job they handle or on the basis of the task they perform, they also assign some authorities and responsibilities. With the help of the authorities and responsibilities, they can achieve their goals, they can perform their task, isn't it? So you also went through some example of Shiv Nadar, CEO of HCL, and Sushani is a branch manager of FabMart in your lesson, isn't it? Both held different positions. Shiv Nadar is the CEO of the HCL. Suhasini is a branch manager of the FabMart. So ಈ ಥರ ಜಾಬ್ ಪೊಸಿಷನ್ ಬೇರೆ ಬೇರೆ ಹೆಂಗಾದು ನಾವಿವತ್ತು ನಿರ್ವಹಣೆಯ ವಿವಿಧ ಹಂತಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕತ್ತೀವಿ. ನಮಗೆ ನಿರ್ವಹಣೆಯ ಅಗತ್ಯ ಯಾವಾಗ ಬರ್ತದೆ ಅಂದ್ರೆ ವ್ಯಕ್ತಿಗಳು ಗುಂಪಿನಲ್ಲಿ ಕೆಲಸ ಮಾಡುವಾಗ, ಒಂದು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಬೇರೆ ಬೇರೆ ವ್ಯಕ್ತಿಗಳು ಗುಂಪು ಕೂಡಿ ಕೆಲಸ ಮಾಡುವಾಗ ನಮಗೆ ನಿರ್ವಹಣೆ ಅಗತ್ಯತೆ ಅದು.
ನಿರ್ವಹಣೆ ಬೇಕು. ಯಾಕಂದ್ರೆ ಕೆಲಸ ಮಾಡಿಸುವವರು ಯಾರು ಅಂದ್ರೆ ಆ ಗುಂಪಿನ ಮೇಲೆ ಒಬ್ಬ ಅಧಿಕಾರಿ ಇರಲೇಬೇಕು, ಸುಪೀರಿಯರ್ ಇರಬೇಕು. ಆನ್ ಹೀಸ್ ಗೈಡ್ಲೈನ್ಸ್ ದೇ ಪರ್ಫಾರ್ಮ್ ದೇರ್ ಟಾಸ್ಕ್, isn't it? So on the basis of the job they perform, enterprises or organization has different levels of management. ವ್ಯಕ್ತಿಗಳು ಕೆಲಸ ಮಾಡುವಂತಹ ಆಧಾರದ ಮೇಲೆ ಈ ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಹಂತದ ನಿರ್ವಹಣೆಗಳು ಇರ್ತಾವೆ. ಈ ಹಂತಗಳನ್ನ ಒಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸ, ಅವನಿಗೆ ಕೊಟ್ಟಂತಹ ಅಧಿಕಾರ ಮತ್ತು ಜವಾಬ್ದಾರಿಯ ಆಧಾರದ ಮೇಲೆ ವಿಂಗಡಣೆ ಮಾಡ್ಯಾರ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಸಪೋಸ್ ನಮ್ಮ ಕಾಲೇಜ್ ನೋಡ್ರಿ, ಕಾಲೇಜ್ ಒಳಗೆ ಎಲ್ಲರೂ ಒಂದೇ ಥರ ಕೆಲಸ ಮಾಡ್ತಿರ್ತಾರೆ, ಎಲ್ಲರೂ ಟೀಚರ್ ಮಾಡ್ತಿರ್ತಾರೆ, ಅಥವಾ ಎಲ್ಲರೂ ನಮ್ಮ ಪ್ರಭಾ ಮೇಡಮ್ ಇದ್ದಂಗೆ ಚೇರ್ಮನ್ ಇದ್ದಾರೆ. ಇಲ್ಲ, ನೀವೇ ಇಲ್ಲಿ ಬೇರೆ ನೋಡ್ತೀರಿ. ಅವರು ಚೇರ್ ಪರ್ಸನ್ ಪ್ರಭಾ ಮೇಡಮ್, ಅವ್ರ ಕೆಲಸಗಳೇ ಬೇರೆ, ಅವ್ರ ಪೊಸಿಷನ್ನೇ ಬೇರೆ. ಆಮೇಲೆ ಪ್ರಿನ್ಸಿಪಲ್ ಇದ್ದಾರೆ, ಆಮೇಲೆ ಟೀಚಿಂಗ್ ಸ್ಟಾಫ್ ಇದ್ದಾರೆ, ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ, ಇದ್ದಾರೋ ಇಲ್ಲ, ಕ್ಲೀನ್ ಮಾಡುವವರು ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಕೆಲಸದ ಆಧಾರದ ಮೇಲೆ ಅವರಿಗೆ ಬೇರೆ ಬೇರೆ ಹೆಸರನ್ನ ಕೊಟ್ಟಾರ. ಈಗ ಪ್ರಭಾ ಮೇಡಮ್ ಇದ್ರದ್ದು ಫೌಂಡರ್ ಚೇರ್ಪರ್ಸನ್, ಅವರ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಅಥಾರಿಟೀಸ್ ಬೇರೆ, ದೇ ಆರ್ ಟಾಪ್ ಮೋಸ್ಟ್. ಪ್ರಭಾ ಮೇಡಮ್ ಅನ್ನು ಸಬಾರ್ಡಿನೇಟ್, ಅವ್ರು ಏನೇ ಇನ್ಸ್ಟ್ರಕ್ಷನ್ಸು ಗೈಡ್ಲೈನ್ಸ್ ಕೊಡಬೇಕಾಗಿದ್ರು ಸಹ ಪ್ರಿನ್ಸಿಪಲ್ ಹೇಳ್ತಾರೆ. ಹೌದಾ ಅಲ್ಲ? ಪ್ರಿನ್ಸಿಪಲ್ ಉಳಿದೆಲ್ಲ ಸ್ಟಾಫಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ. ಸಾರಿ ಟು ಡಿಸ್ಟರ್ಬ್ ಯು. ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ನಾನ್ ಟೀಚಿಂಗ್ ಸ್ಟಾಫ್ಸ್. ಹೌದಾ ಅಲ್ಲ? ಆದ್ರೆ ಇಲ್ಲೇ ಆನ್ ದ ಬೇಸಿಸ್ ಆಫ್ ದ ಅಥಾರಿಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ and on the basis of the task they perform, management is divided into 3 levels: top level, middle level and operational level. So ಪ್ರತಿಯೊಂದು ಹಂತದಲ್ಲಿಯೂ ಸಹ ಬೇರೆ ಬೇರೆ ವ್ಯಕ್ತಿಗಳ ಕೆಲಸ ಮಾಡ್ತಾರೆ. ನಿರ್ವಹಣೆಯನ್ನು ನಾವು ವ್ಯಕ್ತಿಗಳಿಗೆ ಇರುವಂತಹ ಅಧಿಕಾರ ಮತ್ತು ಜವಾಬ್ದಾರಿಗಳ ಆಧಾರದ ಮೇಲೆ, ಅವರು ಮಾಡುವಂತಹ ಕೆಲಸದ ಮೇಲೆ ನಿರ್ವಹಣೆಯನ್ನು 3 ಹಂತಗಳಾಗಿ ವಿಂಗಡಿಸ್ತೀವಿ ನಾವು. ಅವು ಯಾವುವು? ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಮೇಲ್ವಿಚಾರಣಾ ಹಂತ. ಈ ಥರ 3 ಹಂತಗಳಾಗಿ ನಾವು ವಿಂಗಡಿಸ್ತೀವಿ. ಇಲ್ಲೇ ನಾನು ಒಂದು ಟ್ರಯಾಂಗಲ್ ತಂದು ಅದರೊಳಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಒಳಗೆ ಲಾಸ್ಟಿಗೆ 5 ಮಾರ್ಕ್ಸ್ 2 ಕ್ವಶನ್ಸ್ ಇರ್ತಾವೆ. ನೀವು ಫಸ್ಟ್ ಇಯರ್ದಾಗ ನೋಡಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇರ್ತಾವೆ. ಆ ಕ್ವಶನ್ ಒಳಗೆ ಮೇಲಿಂದ ಮೇಲೆ ಬೀಳುವಂಥ, ನೀವು ಲಾಸ್ಟ್ 1, 2, 3 ಇಯರ್ಸ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಈ ಕ್ವಶನ್ ಬಿದ್ದದು ಈಸಿ ಅದ. ಏನಂದ್ರೆ ಡ್ರಾ ಔಟ್ ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಈ ಥರ ಶೋ ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್.
ನಿರ್ವಹಣೆಯ ವಿವಿಧ ಹಂತಗಳನ್ನು ಚಿತ್ರದ ಸಹಾಯದಿಂದ ತೋರಿಸಿರಿ. ಈ ತರ ಒಂದು ಕ್ವಶನ್ ಮೇಲಿಂದ ಮೇಲೆ 5 ಮಾರ್ಕ್ಸ್ ಒಳಗೆ ಇರ್ತದೆ, ಈಸಿ ಇದೆ. ಈ ತರ ಮೇಲೆ ಹೆಡಿಂಗ್ ಹಾಕಬೇಕು, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಆಮೇಲೆ ಒಂದು ಟ್ರಯಾಂಗಲ್ ಮುಖಾಂತರ ತೋರಿಸ್ಬೇಕು. ಮೊದಲನೇದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಮಿಡಲ್ ಲೆವೆಲ್, ಥರ್ಡ್ ಒನ್ ಆಪರೇಷನಲ್ ಲೆವೆಲ್. ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಮೇಲ್ವಿಚಾರಣಾ ಹಂತ. ಈ ತರ ಒಂದು ಟ್ರಯಾಂಗಲ್ ಒಳಗೆ ತೋರಿಸ್ಬೇಕು. ಇದನ್ನ ನೆನಪಿಟ್ಕೋಬೇಕು ಹೆಂಗ? ಒಂದು ನಾ ಮೊದಲು ಯಾವಾಗಲೂ ಹೇಳ್ತೀನಿ, ಯಾವ್ಯಾವ ಚಾರ್ಟ್ ಬರ್ತಾವ ಅವನ್ನ ನೀವೆಲ್ಲ ಮನೆಯೊಳಗಿಂದ ಸ್ಟಡಿ ರೂಮ್ ಸಪ್ರೇಟ್ ಇದ್ರೆ ಓಕೆ, ಇರ್ದೇ ಇದ್ರೆ ನೀವು ಸ್ಟಡಿ ಒಂದು ಪ್ಲೇಸ್ನಾಗ ಕೊಡ್ತಿರಲ್ಲ, ಅಲ್ಲಿ ಇವನ್ನೆಲ್ಲ ಚಾರ್ಟ್ ಬರೆದು ಸ್ಟಿಕ್ ಮಾಡ್ಕೋಬೇಕು. ದಿನ ನಿಮ್ಮ ಕಣ್ಣಿಗೆ ಅವು ಬೀಳ್ತಿರ್ಬೇಕು. ಅದೊಂದು ವೇ. ಎರಡನೇದ್ದು, ಅಂಥದ್ದೆಲ್ಲ ನನಗೆ ಏನು ಮಾಡ್ಲಿಕ್ಕೆ ಆಗಿಲ್ರಿ ಅಂತಂದ್ರೆ ಅದ್ರ ಕರೆಕ್ಟ್ ಮೀನಿಂಗು, ಯಾಕೆ ಟ್ರಯಾಂಗಲ್ ಮಾಡ್ಯಾರ, ಈ ಥರ ಎಲ್ಲ ತಿಳ್ಕೊಂಡ್ರಿ ಅಂತಂದ್ರೆ ಅದರಿಂದನೂ ನೆನಪಿಟ್ಕೋಬಹುದು. ಗೊತ್ತಾಯ್ತು? ನಾ ಈಗ ನನಗನ್ಸೋ ಮಟ್ಟಿಗೆ ಅಂದ್ರೆ ಬುಕ್ನೇ ಕೊಟ್ಟಿಲ್ಲ, ಟ್ರಯಾಂಗಲ್ ಯಾಕೆ ಹೇಳ್ಯಾರ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೆಯುವಾಗ ಫುಲ್ 5 ಮಾರ್ಕ್ಸ್ ನಿಮಗೆ ಬೀಳಬೇಕಾಗಿತ್ತು ಅಂದ್ರೆ ಆ ಆನ್ಸರ್ ಯಾವ ಥರ ಬರಿಬೇಕು ಅಂತ ಅದನ್ನು ಸಹ ನಾ ಈಗ ತೋರಿಸ್ತೀನಿ. ಮೊದಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಯಾರ್ಯಾರು ಇರ್ತಾರೆ ಅದರೊಳಗೆ, ಅವರು ಯಾವ್ಯಾವ ಥರದ ಕೆಲಸಗಳನ್ನು ಒಂದು ಆರ್ಗನೈಜೇಷನ್ ಒಳಗೆ ಮಾಡ್ತಾರೆ, ಅವ್ರ ಅಥಾರಿಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಯಾವ ಥರ ಇರ್ತದೆ ಅನ್ನೋದನ್ನು ಫಸ್ಟ್ ಡಿಸ್ಕಷನ್ ಮಾಡೋಣ. ಆಮೇಲೆ ಅದ್ರದ್ದು ಆನ್ಸರ್ ಯಾವ ಥರ ಅಂತ ಹೇಳಿ ನಾ ಹೇಳ್ತೀನಿ. The manager in the top level management are senior most executives of the organization. By whatever name they are called, they are senior most. They are experienced. They are fully knowledgeable, educated persons, because they have full authorities and responsibilities to handle all situations of problems in the management or in an organization. They are called chairman, chief executive officers, president, vice president, and chief heads of the particular matter, marketing head, finance head, like this. So their main task is to integrate the diverse elements and coordinate the activities of the different departments in an organization. Their main task is to integrate the diverse elements and coordinate the activities of the different departments, and they also planning, organizing. These two functions are performed by the top level managers. So the act of the top level managers is effect throughout the or all levels of the management. So that's why they are so knowledgeable, so experienced, and they are so skillful, because their single act may affect the survival of the organization, and even they affect the social position of the organization. They draw the strategies to face the changes in the business environment. That's why their
job is so complex. They have to handle different tasks, and their job is so stressful. It demands long hours and commitment to the organization. ಉನ್ನತ ಹಂತದ ನಿರ್ವಹಣೆಕಾರರು ಅಂದ್ರೆ ಯಾರು? ಉನ್ನತ ಹಂತ ತೋರ್ಸೇ ಬಿಡ್ತದೆ, ಇದಕ್ಕಿಂತ ಮೇಲೆ ಯಾರೂ ಇರಂಗಿಲ್ಲ ಅಂಥೇಳಿ. ಅವ್ರು ಪೂರ್ತಿ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಪೂರ್ತಿ ಅಧಿಕಾರವೂ ಅವ್ರ ಕಡೆನೇ ಇರ್ತದೆ. ಯಾವುದೇ ಒಂದು ವಿಷಯವನ್ನ, ಯಾವುದೇ ಒಂದು ಸಮಸ್ಯೆಯನ್ನ ಎದುರಿಸಬೇಕಾದ್ರೆ ಅವರು ತಮ್ಮ ಈ ಪೂರ್ತಿ ಅಧಿಕಾರವನ್ನ, ಜವಾಬ್ದಾರಿಯನ್ನ ಬಳಸಿ ಎದುರಿಸ್ತಾರೆ. ಆಮೇಲೆ ಉನ್ನತ ಹಂತದ ನಿರ್ವಹಣೆಕಾರರು ಸಂಸ್ಥೆಯ ಯೋಜನೆಗಳನ್ನ ರೂಪಿಸುವವರು ಅವರೇ, ಸಂಸ್ಥೆಯನ್ನ ಸಂಘಟಿಸುವವರು ಅವರೇ. ಇವು ಎರಡೂ ಕಾರ್ಯಗಳ ನಿರ್ವಹಣೆಯ 5 ಕಾರ್ಯಗಳನ್ನು ನಾನು ಹೇಳಿದ್ದೆ. ಆ 5 ಕಾರ್ಯಗಳೊಳಗೆ 2 ಕಾರ್ಯಗಳನ್ನು ಉನ್ನತ ಹಂತದವರು ಮಾಡ್ತಾರೆ. ಅವ್ರನ್ನ ನಾವು ಬೇರೆ ಬೇರೆ ಹೆಸರಿನಿಂದ ಕರಿತೀವಿ. ನಾವು ಅಧ್ಯಕ್ಷರು ಅಂತ ಕರಿತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಹೇಳಿ ಕರಿತೀವಿ. ಆಮೇಲೆ ಮುಖ್ಯ ಹಣಕಾಸು ಅಧಿಕಾರಿ, ಉಪಾಧ್ಯಕ್ಷ, ಅಧ್ಯಕ್ಷ, ಕಾರ್ಯಾಚರಣಾಧಿಕಾರಿ ಅಂಥೇಳಿ ಬೇರೆ ಬೇರೆ ಕಾರ್ಯನಿರ್ವಹಣಾ ಅಧಿಕಾರಿ ಅನ್ನುವಂಥ ಬೇರೆ ಬೇರೆ ಹೆಸರಿನಿಂದ ಅವ್ರನ್ನ ಕರಿತೀವಿ. ಇವರೆಲ್ಲ ಕೆಲಸ ಏನು ಅಂದ್ರೆ ಒಂದು ಸಂಸ್ಥೆಯ ಯೋಜನೆಗಳನ್ನು ರೂಪಿಸುವುದು, ಆಮೇಲೆ ಸಂಘಟಿಸುವುದು. ಇದು ಅಲ್ಲದೆ ವ್ಯವಹಾರ ಪರಿಸರದಲ್ಲಿ ಸ್ಪರ್ಧೆಗಳು ಬಹಳ. ಆ ಸ್ಪರ್ಧೆಗಳನ್ನು ಎದುರಿಸಲಿಕ್ಕೆ ಅಥವಾ ವ್ಯವಹಾರ ಪರಿಸರದಲ್ಲಿ ಆಗುತ್ತಿರುವಂತಹ ಚಲನಶೀಲನೆಯನ್ನು ಎದುರಿಸಲಿಕ್ಕೆ ಬೇಕಾಗುವಂತಹ ರಣತಂತ್ರಗಳನ್ನು ರೂಪಿಸಲಿಕ್ಕೆ, ಆ ರಣತಂತ್ರಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಈ ಉನ್ನತ ಹಂತದ ನಿರ್ವಹಣೆಕಾರರಿಗೆ ಅಧಿಕಾರ ಮತ್ತು ಜವಾಬ್ದಾರಿ ಇರ್ತದೆ. ಅವರು ಪೂರ್ತಿ ಅಧಿಕಾರ, ಪೂರ್ತಿ ಜವಾಬ್ದಾರಿ. ಅವರು ಏನೇ ಒಂದು ತಪ್ಪು ಮಾಡಿದ್ರು ಪೂರ್ತಿ ಒಂದು ಸಂಸ್ಥೆ ಆ ತಪ್ಪನ್ನು ಅನುಭವಿಸ್ಬೇಕಾಗ್ತದೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅದರ ಪರಿಣಾಮ ಪೂರ್ತಿ ಸಂಸ್ಥೆಗೆ ಬರ್ತದೆ. ಹೀಗಾಗಿ ಅವರ ಕೆಲಸ ಹೆಚ್ಚು ಸ್ಟ್ರೆಸ್ಫುಲ್, ಬಹಳ ಎಚ್ಚರಿಕೆಯಿಂದ ಅವ್ರು ತಮ್ಮ ಕೆಲಸ ಮಾಡಬೇಕಾಗ್ತದೆ. ಅವರ ಒಂದು ನಡೆ ಪೂರ್ತಿ ಒಂದು ಸಂಸ್ಥೆಯ ಮೇಲೆ ಪರಿಣಾಮ ಬೀಳ್ತದೆ. ಅದು ಯಶಸ್ಸು ಆಗಬೇಕು ಅಥವಾ ಫೇಲ್ಯೂರ್ ಆಗಬೇಕು, ಅವರು ಒಂದು ನಡೆಯ ಮೇಲೆ ಆಧಾರವಾಗಿರ್ತದೆ. ಅದಕ್ಕೆ ಈ ಉನ್ನತ ಹಂತದ ನಿರ್ವಹಣೆಕಾರರ ಕೆಲಸ ಬಹಳ ಸಂಕೀರ್ಣ ಮತ್ತು ಒತ್ತಡದ ಕೆಲಸ. ಯಾವತ್ತೂ ಸ್ಟ್ರೆಸ್ಫುಲ್ ಇರ್ತಾರೆ. ನಮಗೆ ಹೊರಗೆ ನೋಡಿದಾಗ ಅನಿಸ್ತಿರ್ತದ, CEO ಆಗ್ಬೇಕಲೆ ಒಂದು ಕಂಪ್ನಿದು, ನಾನು ಚೇರ್ಪರ್ಸನ್ ಆಗ್ಬೇಕಲೆ, ಅವ್ರು ಹೆಂಗೆ ಕಾರ್ನಾಗ ಅಡ್ಡಾಡ್ತಾರಲೆ, ಸೂಟ್ ಬೂಟ್ ಹಾಕೋತಾರಲೆ, ನಮಗದು ಹೊರಗಿನ ಪಿಕ್ಚರ್. ಬಟ್ ದೇರ್ ವರ್ಕ್ ಈಸ್ ಸೋ ಕಾಂಪ್ಲೆಕ್ಸ್ ಆ್ಯಂಡ್ ಸ್ಟ್ರೆಸ್ಫುಲ್. ಯಾಕೆ ಸ್ಟ್ರೆಸ್ಫುಲ್ ಅಂದ್ರೆ ದೇರ್ ಸಿಂಗಲ್ ಆ್ಯಕ್ಟ್, ಒಂದೇ ಒಂದು ಕೆಲಸನೂ ಸಹ ಇಡೀ ಆರ್ಗನೈಸೇಷನ್ ಮೇಲೆ ಇಫೆಕ್ಟ್ ಆಗ್ತದೆ. ಹೀಗಾಗಿ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಅನುಭವ ಹೊಂದಿರಬೇಕು, ಅವಲೋಕನ ಚಾತುರ್ಯ ಇರಬೇಕು, ಅದ್ರ ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು. ಈ ಥರ ಎಲ್ಲ ಕಡೆನೂ ತಮ್ಮ ಮೈಯೆಲ್ಲ ಕಣ್ಣಾಗಿ ಅಂತೀವಲ್ಲ ನಾವು, ಆ ಥರ ಇದ್ದಾಗ ಮಾತ್ರ ಒಬ್ಬ ಉನ್ನತ ಹಂತದ ನಿರ್ವಹಣೆಕಾರರು ಯಶಸ್ವಿ ಅನ್ಸ್ಕೋತಾರೆ, ಅಥವಾ ಒಬ್ಬ ವ್ಯಕ್ತಿ ಅಲ್ಲಿವರೆಗೂ ಮುಟ್ಲಿಕ್ಕೆ ಸಾಧ್ಯದ. ಇಲ್ಲ ಅಂತಂದ್ರೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಒಂದು ಸಂಸ್ಥೆಯ ಪೂರ್ತಿ ಅಸ್ತಿತ್ವದ ಅಳಿವಿನ ಪ್ರಶ್ನೆ ಈ ಉನ್ನತ ಹಂತದ ನಿರ್ವಹಣೆಕಾರರ ಕೈಯಲ್ಲಿ ಇರ್ತದೆ. ಸೊ ಅದಕ್ಕೆ ಉನ್ನತ ಹಂತದ ನಿರ್ವಹಣೆಯಲ್ಲಿ ಕೆಲವು ಜನ ನಿರ್ವಹಣೆಗಾರರು ಇರ್ತಾರೆ, ಭಾಳ ಜನ ಇರಂಗಿಲ್ಲ. ಅದಕ್ಕೆ ಈ ಥರ ನೆನಪಿಟ್ಕೊಳ್ಳಿಕ್ಕೆ ಏನು ಅಂತ ಅಂದ್ರೆ, ಇಲ್ಲಿ ಟ್ರಯಾಂಗಲ್ ಅದ ನೋಡ್ರಿ, ಎಲ್ಲ ನೋಡಿದ್ರೆ ಟ್ರಯಾಂಗಲ್ ಅದ. ಟ್ರಯಾಂಗಲ್ ಒಳಗೆ ಮೇಲಿನ ಪಾರ್ಟ್ ಸಣ್ಣದು, ಹೌದಲ್ಲ? ಇದು ನೆನಪಿಟ್ಕೊಳ್ಳಿಕ್ಕೆ ಒಂದಿರು ಸಣ್ಣದ. ಹೆಂಗೆ ನೆನಪಿಟ್ಕೋಬೇಕಂದ್ರೆ, ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕಡಿಮೆ ಇರ್ತಾರೆ. ನಂಬರ್ಸ್ ಆಫ್ ದ ಮ್ಯಾನೇಜರ್ಸ್ ಇನ್ ಟಾಪ್ ಲೆವೆಲ್ ಆರ್ ಲಿಮಿಟೆಡ್.
ಹಿಂಗಾಗಿ ಅದು ಸಣ್ಣ. ಅವ್ರಿಗಿಂತ ಸ್ವಲ್ಪ ಹೆಚ್ಚು ಮಿಡಲ್ ಲೆವೆಲ್ದಾಗ ಇರ್ತಾರೆ, ಲೋವರ್ ಲೆವೆಲ್ದಾಗ ಬಹಳಷ್ಟು ಜನ ಕೆಲಸಗಾರ. ಹೌದಲ್ಲ? ಸೊ ಅದಕ್ಕೆ ಈ ಥರ ನೆನಪಿಟ್ಕೊಳ್ಳಿಕ್ಕೆ ನಾನು ಹೇಳಿದೆ, ನೆನಪಿಟ್ಕೊಳ್ಳಿಕ್ಕೆ ಬೇರೆ ಬೇರೆ ಪದ್ಧತಿಗಳಿರ್ತಾವೆ. ನೀವಾಗಿ ಕಲ್ಟಿವೇಟ್ ಮಾಡ್ಕೊಂಡ್ರೆ ಚಲೋ, ಇಲ್ಲ ಅಂತಂದ್ರೆ ನಾವು ಹೇಳಿದಾಗ ಅದನ್ನ ನೆನಪಿಟ್ಕೋಬಹುದು ಈ ಥರ. ಸೊ ಹೀಗಾದ್ರೆ ಉನ್ನತ ಹಂತದೊಳಗೆ ಈ ಥರ ಬರಿಬೇಕಾಗಿತ್ತು ಅಂತಂದ್ರೆ ನೀವು ಫುಲ್ 5 ಮಾರ್ಕ್ಸ್ ಸಿಗಬೇಕಾಗಿತ್ತು ಅಂದ್ರೆ ಮ್ಯಾಮ್ ಮೊದಲ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಹೆಡ್ಡಿಂಗ್ ಹಾಕಬೇಕು. ಸ್ಟೂಡೆಂಟ್ಸ್ ಕ್ಲಾಸ್ ನಾನು ಹೇಳಿರ್ತೀನಿ ಅಂದ್ರೂ ಸಹ ಎಕ್ಸಾಮ್ದಾಗ ಈ ಹೆಡ್ಡಿಂಗ್ ಹಾಕಿದೀನಿ, ಡೈರೆಕ್ಟ್ ಡಯಾಗ್ರಾಮ್ ತೆಗಿತಾರೆ. ಅಲ್ಲೇ ಒಂದೊಂದು ಸರ್ತಿ ಇವ್ಯಾಲ್ಯುವೇಟರ್ಸ್ 1 ಮಾರ್ಕ್ಸ್ ತೆಗೆಯುವಂಥ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಇದು ಏನಪ್ಪಾ ಅಂತ ನೀವು ಹೇಳೇ ಇಲ್ಲ, ಕ್ವಶನ್ ನಂಬರ್ ಅಷ್ಟೇ ಹಾಕಿರಿ, ಅಲ್ಲಿ ಹೇಳಬೇಕು ನೀ ಏನು ಬರೀಲಿಕ್ಕತ್ತಿ ಅಂತ ಹೇಳಿ. ಸೊ ಅಲ್ಲೇ ಈ ಥರ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹಾಕಬೇಕು. ಆಮೇಲೆ ಇಲ್ಲೇ ಟಾಪ್ ಲೆವೆಲ್ ಅಂತ ಹಾಕಬೇಕು. ಹಾಕಿ ಇನ್ನೊಂದು ಏನೋ ಮಾರ್ಕ್ ತೋರಿಸಿ ಟಾಪ್ ಲೆವೆಲ್ ಒಳಗೆ ಯಾರು ಕೆಲಸ ಮಾಡ್ತಾರೆ ಅದನ್ನು ಹೇಳಬೇಕು. CEO ಇರ್ಬೋದು, ಆಮೇಲೆ ಪ್ರೆಸಿಡೆಂಟ್ ಇರ್ಬೋದು, ಆಮೇಲೆ ಫೈನಾನ್ಸ್ ಹೆಡ್ ಇರ್ಬೋದು. ಈ ತರ ಒಂದು ಇಬ್ಬರು ಹೆಸರು ಬರೀಬೇಕು. ಆಮೇಲೆ ಅವಾಗ ಮೂರಕ್ಕೂ ಬರಿಬೇಕು. ಹೀಗೆ ಮಿಡಲ್ ಲೆವೆಲ್ ಹೇಳುವಾಗ ಹೆಂಗ್ ಬರೀಬೇಕು, ಹಿಂಗೆ ಯಾರೋ ಮಾರ್ಕ್ ತೋರಿಸಿ ಇದ್ರೊಳಗೆ ಇದ್ದಾರೆ ಮ್ಯಾಲೆ ಹೆಡ್ಡಿಂಗ್ ಹಾಕಿರ್ಬೇಕು. ನೀವು ಏನ್ ಬರೀಲಿಕ್ಕತ್ತೀರಿ ಎಕ್ಸಾಮ್ದಾಗ ಓದೋದು ಎಷ್ಟು ಮುಖ್ಯದನೋ ಆನ್ಸರ್ ಶೀಟ್ ಬರೆಯುವುದು ಒಂದು ಕಲೆ, ಅದೊಂದು ಆರ್ಟ್. ಓದಿದ್ದನ್ನ ನಾವು ಸರಿಯಾಗಿ ಆನ್ಸರ್ ಶೀಟ್ ಒಳಗೆ ಬರೆದು ಮಾರ್ಕ್ಸ್ ತಗೊಳ್ಳೋದು ಒಂದು ಕಲೆ. ಬರ್ತಿರ್ತದ ಮೇಡಮ್ ಹೇಳ್ಯಾರ ಇಂಪಾರ್ಟೆಂಟ್ ಅಂತ ಹೇಳಿ ವರ್ಷಾನ್ಗಟ್ಲೆ ನೋಡಿರ್ತೀರಿ, ಎಕ್ಸಾಮಿನೇಷನ್ ಬರೆಯುವಾಗ ಮ್ಯಾಲ್ ಹೆಡ್ಡಿಂಗ್ ಇರಂಗಿಲ್ಲ. ಆಮೇಲೆ ಬರೀ ಒಂದು ಹಾಕಿ ಟಾಪ್ ಮಿಡಲ್ ಆಪರೇಷನಲ್ ಇಷ್ಟು ಬರ್ಬಿಟ್ಟಿರ್ತೀರ, ಲೆವೆಲ್ ಅಂತೂ ಬರ್ದಿರಂಗಿಲ್ಲ. ಇಲ್ಲಿ ಮ್ಯಾಲ್ ಲೆವೆಲ್ಸ್ ಅಂತ ಬರೆದ್ರೆ ಇಲ್ಲಿ ಬರೀಬೇಕಾಗಿಲ್ಲ. ಇಷ್ಟು ಬರೆದ್ರೆ ಯಾರು ಕೊಡ್ತಾರೆ ಹೇಳ್ರಿ? ಆಸ್ ಎ ವ್ಯಾಲ್ಯುವೇಟರ್ ನೀವು ಮಾರ್ಕ್ಸ್ ಕೊಡ್ತೀರಿ, 5 ಮಾರ್ಕ್ಸ್ ಅಂದ್ರೆ ಸುಮ್ಮನೆ ಇಲ್ಲ. ನೀವು 5 ಮಾರ್ಕ್ಸ್ ಪೂರ್ತಿ ಬರಬೇಕಾಗಿತ್ತು ಅಂದ್ರೆ ನೀವು ಫುಲ್ ಅದನ್ನ ಆನ್ಸರ್ ಬರೀಬೇಕು. ಟಾಪ್ ಲೆವೆಲ್ ಈ ಲೆವೆಲ್ಸ್ ಬರೆದ್ಮೇಲೆ ಇಲ್ಲೇನು ಲೆವೆಲ್ ಬರೀಬೇಕಾಗಿಲ್ಲ. ಲೆವೆಲ್ಸ್ ಆದ್ಮೇಲೆ ಯಾರ್ಯಾರಿದ್ದಾರೆ ಅದ್ರೊಳಗೆ ಅದನ್ನ ತೋರಿಸ್ಬೇಕು. ಏನ್ರಿ ಅವ್ರು ಬರೇ ಲೆವೆಲ್ಸ್ ಹೇಳ್ಯಾರ, ಹೌದು ಲೆವೆಲ್ಸ್ ಕೇಳ್ಯಾರ, ನೀವು 5 ಮಾರ್ಕ್ಸ್ ಬರಬೇಕಾಗಿತ್ತು, ನಿಮ್ಮ ಮಾರ್ಕ್ಸ್ ಎಲ್ಲೂ ತೆಗಿಬಾರ್ದಾಗಿತ್ತು ಅಂದ್ರೆ ಈ ಥರ ನೀವು ಸೆಕೆಂಡ್ ಇಯರ್ಗೆ ಬಂದಿರಿ, ಹೆಚ್ಚಿಂದ ನಿಮ್ಗೆ ಗೊತ್ತದ ಅಂತ ತೋರಿಸುವಂಥದ್ದು ಇರಬೇಕು. ಅದಕ್ಕಲ್ಲೇ ಈ ಥರ ಹೆಸರು ಬರಿಬೇಕು. ಕನ್ನಡದಾಗ ಹೇಳಬೇಕು ಅಂತಂದ್ರೆ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿ, ಮುಖ್ಯ ಕಾರ್ಯಾಚರಣಾಧಿಕಾರಿ, ಉಪಾಧ್ಯಕ್ಷರು, ಮುಖ್ಯ ಹಣಕಾಸು ಅಧಿಕಾರಿ, ಈ ಥರ ಹೆಸರನ್ನ ಅಲ್ಲಿ ಬರೀಬಹುದು. ನೆಕ್ಸ್ಟ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ನೋಡ್ರಿ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಫಸ್ಟಿಗೆ ಇಟ್ ಕಮ್ಸ್ ಆಫ್ಟರ್ ದ ಟಾಪ್ ಲೆವೆಲ್, isn't it? There are only 3 levels: top, middle and operational. These middle level managers plays very important role in the management. They are called managers or department heads. So ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ದವರು ಯೋಜನೆಗಳನ್ನು ರೂಪಿಸ್ತಾರ, ರಣತಂತ್ರಗಳನ್ನು ರೂಪಿಸ್ತಾರ. ಅವನ್ನ ಅವ್ರು ಏನ್ ಮಾಡ್ತಾರೆ, ಯಾವುದು ಇಂಪ್ಲಿಮೆಂಟ್ ಮಾಡಂಗಿಲ್ಲ, ಮೀನ್ಸ್ ಕಾರ್ಯಕ್ರಮ ತರಂಗಿಲ್ಲ. ಅವ್ರು ದೇ ಡೈರೆಕ್ಟ್ ದ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಸೊ ದೀಸ್ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಆರ್ ಡಿಪಾರ್ಟ್ಮೆಂಟಲ್ ಹೆಡ್ಸ್. ದೆನ್ ವಾಟ್ ಈಸ್ ಡಿಪಾರ್ಟ್ಮೆಂಟ್ಸ್? ಡಿಪಾರ್ಟ್ಮೆಂಟ್ ಅಂದ್ರೆ ಏನು? ಈ ಉನ್ನತ ಹಂತದ ನಿರ್ವಹಣಾ ಅಧಿಕಾರಿಗಳು ತಾವು ತಯಾರಿಸಿದಂಥ ಯೋಜನೆಗಳನ್ನ, ರಣತಂತ್ರಗಳನ್ನ ಅವರು ರೂಪಿಸುವ ಕೆಲಸ, ಅವನ್ನ ಅವರು ಮಧ್ಯಮ ಹಂತದ ನಿರ್ವಹಣೆಗಾರರಿಗೆ ಒಪ್ಪಿಸ್ತಾರೆ ಕಾರ್ಯರೂಪಕ್ಕೆ ತರಲಿಕ್ಕೆ. ಹಾಗಿತ್ತಂದ್ರೆ ಈ ಮಧ್ಯಮ ಹಂತದ ನಿರ್ವಹಣೆಕಾರರು ಯಾರು, ಅವ್ರ ಹೆಸರು ಏನು ಅಂದ್ರೆ ಅವರಿಗೆ ನಾವು ಇಲಾಖಾ ಮುಖ್ಯಸ್ಥರು ಅಂತ ಕರಿತೀವಿ. ಹಂಗಿತ್ತಂದ್ರೆ ಏನ್ ಬೈ ಇಲಾಖೆ ಮುಖ್ಯಸ್ಥರು? ಒಂದು ಆರ್ಗನೈಸೇಷನ್ ಒಳಗೆ ಇಲಾಖೆಗಳಂದ್ರೆ ಏನು ಅದು ಗೊತ್ತಿರ್ಬೇಕು. ನೀವು ಬುಕ್ನಾಗ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಅಂತ ಕೊಟ್ಟಾರ.
ಸೇಲ್ಸ್ ಮ್ಯಾನೇಜರು, ಫೈನಾನ್ಸ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರು, ಅಕೌಂಟ್ ಮ್ಯಾನೇಜರು, ಈ ಥರ ಹೆಡ್ ಅವ್ರ ಹೆಸರು ಕೊಟ್ಟಾರ. ಹಾಗಿತ್ತಂದ್ರೆ ಇವ್ರು ಯಾರು? ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಏನು? ದೊಡ್ಡ ಆರ್ಗನೈಸೇಷನ್ ಒಳಗೆ, ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ ಒಳಗೆ they divide the departments on the basis of the nature of work they perform. Similar types of functions are grouped under single department. ಏನು ಹಂಗಂದ್ರೆ ಒಂದು ಸಂಸ್ಥೆ ಅದು ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಇತ್ತು ಅಂದ್ರೆ ಅದರಲ್ಲಿ ಮಾಡುವಂತಹ ಕೆಲಸದ ಸ್ವರೂಪದ ಆಧಾರದ ಮೇಲೆ, ಅಂದ್ರೆ ಒಂದೇ ಥರದ ಕೆಲಸಗಳಿದ್ದಂದ್ರೆ ಒಂದು ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಅಕೌಂಟಿಂಗ್ ಕೆಲಸ ಅಥವಾ ಮಾರಾಟ ಮಾಡುವ ಸೇಲ್ಸ್ ಕೆಲಸ, ಅವು ಎಲ್ಲ ಸೇಲ್ಸಿಗೆ ಸಂಬಂಧಿಸಿದಂತ ಎಲ್ಲ ಕೆಲಸಗಳನ್ನ ಒಂದು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಹೆಸರು ಕೊಟ್ಟು. ಹಣಕಾಸಿನ ವಿಷಯ ಬಂತಂದ್ರೆ ಎಲ್ಲ ಹಣಕಾಸಿನ ವಿಷಯಗಳಿಗೆ ಒಂದು ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಕೌಂಟಿಂಗ್ ವರ್ಕ್, all accounting work grouped under different department, account department. Purchase department, all purchase activities are grouped under one department. It is called purchase department. Isn't it? Either similar types of activities are grouped in separate departments. Each department has its own head. They are called the managers. They are the top level middle level managers. ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಸ್ಗೆ ಅವರು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಳಗೆ ಬರ್ತಾರೆ. They act as a link between the top level and middle level. They are act as a link between the top level and middle level. Top level management send their instruction to the middle level manager, and middle level manager send the instruction sent by the top level managers to the lower level to complete the given task. ಉನ್ನತ ಹಂತದ ಅಧಿಕಾರಿಗಳು ಮಧ್ಯಮ ಹಂತದ ನಿರ್ವಹಣೆಕಾರರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಏನ್ ಕೆಲಸ ಮಾಡಬೇಕು ಅಂತ. ಆ ಸಲಹೆ ಸೂಚನೆಗಳನ್ನು ಯಾರಿಗೆ ಯಾವ ಥರ ಹೇಳಿ ಮಾಡಿಸಬೇಕು ಅಂತ ಹೇಳಿ ಆ ಮಧ್ಯಮ ಹಂತದ ನಿರ್ವಹಣೆಕಾರರು ಮೇಲ್ವಿಚಾರಣಾ ಹಂತಕ್ಕೆ ಕಳಿಸ್ತಾರೆ. ಅಲ್ಲೇ ಮೇಲ್ವಿಚಾರಣಾ ಹಂತದ ನಿರ್ವಹಣೆಕಾರರು ಕೆಲಸಗಾರರು ನಿಜವಾಗಿ ಇರುವುದು ಈ ಮೇಲ್ವಿಚಾರಣೆ ಹಂತದಲ್ಲಿ ಮಾತ್ರ. ಅವ್ರ ಕಡೆಯಿಂದ ಕೊಟ್ಟ ಕೆಲಸವನ್ನ ಪೂರ್ತಿ ಮಾಡಿ ಮುಗಿಸ್ತಾರೆ. ಸೊ ಲೈಕ್ ದಿಸ್ ವೇ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಆಕ್ಟ್ ಆಸ್ ದ ಲಿಂಕ್ ಬಿಟ್ವೀನ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನಲ್ ಲೆವೆಲ್. They are responsible for the both operational level and top level. Middle level managers are subordinates to the top level and superior to the middle level managers. So ಏನು ಹಂಗಂದ್ರೆ ಈ ಮಧ್ಯಮ ಹಂತದ ನಿರ್ವಹಣೆಕಾರರು ಉನ್ನತ ಹಂತದ ನಿರ್ವಹಣೆಗೆ ಮತ್ತು ಮೇಲ್ವಿಚಾರಣಾ ನಿರ್ವಹಣೆಗೆ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರ ಕೆಲಸ ಬಹಳಷ್ಟು ಇರ್ತದೆ ಮ್ಯಾನೇಜರ್ಸ್. ಅದಕ್ಕೆ ಈ MBA ಕೋರ್ಸಸ್ ಮ್ಯಾನೇಜರ್ಸ್ಗೆ ಕಂಪಲ್ಸರಿ ಮಾಡ್ಯಾರ. ಇವರಿಬ್ಬರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಇವರು ಕೊಟ್ಟ ಕೆಲಸಗಳನ್ನ ಸರಿಯಾಗಿ ಯಾರು ಯಾವ ಕೆಲಸ, ಎಷ್ಟು ಜವಾಬ್ದಾರಿ, ಎಷ್ಟು ಅಧಿಕಾರ ಕೊಡಬೇಕೋ ಕೊಟ್ಟು ಈ ಮೇಲ್ವಿಚಾರಣಾ ಹಂತದ ಕೆಲಸಗಾರರಿಂದ ಕೆಲಸವನ್ನು ಪೂರ್ತಿ ಮಾಡಿಸ್ತಾರೆ. ಅದಕ್ಕೆ ಇವ್ರ ನಡುವಿನ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಅದಲ್ಲದೆ ಈ ಉನ್ನತ ಹಂತದ ನಿರ್ವಹಣೆಕಾರರು ಇವರಿಗೆ ಅಧಿಕಾರಿಗಳು. ಯಾಕಂದ್ರೆ ಅವರು ಇವರಿಗೆ ಸೂಚನೆಗಳನ್ನ ಕೊಡ್ತಾರೆ.
middle level managers are subordinates to the top levels. Top level managers are superior to the middle level managers. ಅಂದ್ರೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಗಿಂತ ಮೇಲಿನ ಅಧಿಕಾರಿಗಳು. ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಆರ್ ಸುಪೀರಿಯರ್ ಟು ದ ಆಪರೇಷನಲ್ ಲೆವೆಲ್ ಮ್ಯಾನೇಜರ್ಸ್ ಅಂಡ್ ಆಪರೇಷನಲ್ ಲೆವೆಲ್ ಮ್ಯಾನೇಜರ್ಸ್ ಆರ್ ಸಬಾರ್ಡಿನೇಟ್ಸ್ ಟು ದ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಯಾಕೆ ಇದನ್ನು ಹೇಳಿದೆನಾ ಅಂದ್ರೆ ಎಕ್ಸಾಮ್ದಾಗ ಈ ಥರ ಕ್ವಶನ್ ಕೇಳ್ತಾರೆ. Who are the subordinates to the top level managers? ಅವಾಗ ನೀವೇನು ಆನ್ಸರ್ ಹೇಳಬೇಕು, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂತ ಹೇಳಬೇಕು. ಈ ಥರ ಕ್ವಶನ್ ಬೀಳ್ತಾವೆ. ಹೂ ಆರ್ ಸುಪೀರಿಯರ್ ಟು ದ ಆಪರೇಷನಲ್ ಲೆವೆಲ್ ಮ್ಯಾನೇಜರ್ಸ್ ಮೀನ್ಸ್ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂತ ಹೇಳಿ ಕ್ವಶನ್ಗಳನ್ನು ಕೇಳ್ತಾರೆ. 1 ಮಾರ್ಕ್ಸ್ ಅವರು ಸ್ವಲ್ಪ ಟೆಸ್ಟ್ ಮಾಡಿ ಕ್ವಶನ್ ಪೇಪರ್ ಟಫ್ ಮಾಡಿದ್ರೆ ಅವಾಗ ಸ್ವಲ್ಪ ಶಾಂತ ರೀತಿಯಿಂದ ವಿಚಾರ ಮಾಡಿ ಟ್ರಯಾಂಗಲ್ ಅನ್ನ ತಗೊಂಡ್ರಿ ಅಂತಂದ್ರೆ ಸುಪೀರಿಯರ್ ಅಂದ್ರೆ ಇವ್ರಿಗಿಂತ ಮೇಲವರು, ಸಬಾರ್ಡಿನೇಟ್ಸ್ ಅಂದ್ರೆ ಇವ್ರಿಗಿಂತ ಕೆಳಗಿನವರು. ಅದಕ್ಕೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ಗೆ ಹೆಚ್ಚು ಈ ಪ್ರಶ್ನೆ ಬರೋದು ಸಾಧ್ಯತೆ. ಯಾಕಂದ್ರೆ ಟಾಪ್ ಲೆವೆಲ್ಗಂತೂ ಯಾರು ಸುಪೀರಿಯರ್ ಇಲ್ಲ, ಇವರೇ ಸುಪೀರಿಯರ್, ಹೌದಲ್ಲ. ಆಮೇಲೆ ಈ ಆಪರೇಷನ್ ಲೆವೆಲ್ ಸಬಾರ್ಡಿನೇಟ್ಸ್ ಇಲ್ಲ, ಹಿಂಗಾಗಿ ಈ ಕ್ವಶನ್ ಹೆಚ್ಚು ಬರುವುದಿಲ್ಲ. ಸುಪೀರಿಯರ್ಸ್ ಮತ್ತು ಸಬಾರ್ಡಿನೇಟ್ಸ್ ಇಬ್ರು ಹೊಂದಿದಂತಹ ಒಂದು ಲೆವೆಲ್ ಅಂದ್ರೆ ಮಿಡಲ್ ಲೆವೆಲ್. ಇವರಿಗೆ ಸುಪೀರಿಯರ್ಸು ಇದ್ದಾರೆ, ಸಬಾರ್ಡಿನೇಟ್ಸು ಇದ್ದಾರೆ, ಹೌದಲ್ಲ. ಟಾಪ್ ಲೆವೆಲ್ಗೆ ಸುಪೀರಿಯರ್ಸ್ ಇಲ್ಲ, ಸಬಾರ್ಡಿನೇಟ್ಸ್ ಇದ್ದಾರೆ. ಹಿಂಗೆ ನೆನಪಿಟ್ಕೋಬೇಕು. ಆಪರೇಷನ್ ಲೆವೆಲ್ಗೆ ಸುಪೀರಿಯರ್ಸ್ ಇದ್ದಾರೆ, ಸಬಾರ್ಡಿನೇಟ್ಸ್ ಇಲ್ಲ. ಅಧೀನ ಸಿಬ್ಬಂದಿ ಸಬಾರ್ಡಿನೇಟ್ಸ್ ಅಂದ್ರೆ ನಾವು ಹೇಳಿದ ಕೆಲಸ ಕೇಳಿ ಮಾಡುವವರು. ಮಿಡಲ್ ಲೆವೆಲ್ಸ್ ಹಂಗಲ್ಲ ನೋಡಿ, ಇಬ್ರು ಇದ್ದಾರೆ, ಸುಪೀರಿಯರ್ಸು ಇದ್ದಾರೆ, ಸಬಾರ್ಡಿನೇಟ್ಸು ಇದ್ದಾರೆ. ಸೊ ಅದಕ್ಕೆ ಈಗರೊಳಗೆ ಕ್ವಶನ್ ಬರುವಂತ ಚಾನ್ಸಸ್ ಹೆಚ್ಚು. ಸೊ ಇವರು ಯಾರು ಅಂತ ಹೇಳಿ ಇಲ್ಲಿ ಬರೆದು ತೋರಿಸ್ಬೇಕು. ನೀವು 5 ಮಾರ್ಕ್ಸ್ ಬರಬೇಕಾಗಿತ್ತು, ಒಂದು ಇದೆಲ್ಲ ಬರೀಬೇಕಾಗಿಲ್ಲ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇವರು ಯಾರು ಮ್ಯಾನೇಜರ್ಸು ಅಂತ ಬರೀಬೇಕು. ಅವಾಗ ಬರೆಯುವಾಗ ನೀವು ಸೇಲ್ಸ್ ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್, ಅಂಥೇಳಿ ಒಂದಿಬ್ಬರು ಹೆಸರು ಬರೀಬೇಕು. ಇವ್ರ ಕೆಲಸ ಏನು ಹಂಗಿತ್ತಂದ್ರ the main task is to carry out the plans performed by the managers. So for to implement or carry out the plans performed by drawn by the top level managers, they interpret the policies framed by the top management, ensure that their department has the necessary personnel, assign the necessary duties and responsibilities to them, motivate them to achieve the desired goals, cooperate with the other departments for smooth functioning of the organization. Middle level managers plays very important role in the management. ಈ ಮಧ್ಯಮ ಹಂತದ ನಿರ್ವಹಣೆಕಾರರು ಒಂದು ಸಂಸ್ಥೆಯಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅವರು ಏನು ಮಾಡ್ತಾರೆ ಅಂದ್ರೆ, ಮೊದಲಿನ ಸಾಲಿನ ವ್ಯವಸ್ಥಾಪಕರು ಅಥವಾ ನಿರ್ವಹಣೆಕಾರರು ರೂಪಿಸಿದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಉನ್ನತ ಹಂತದ ನಿರ್ವಹಣೆಕಾರರು ಅಥವಾ ಅಧಿಕಾರಿಗಳು ಬರೇ ಯೋಜನೆಗಳನ್ನು ರೂಪಿಸ್ತಾರೆ. ಇವರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಯಾವ ಥರ ಕಾರ್ಯರೂಪಕ್ಕೆ ತರ್ತಾರೆ ಅಂದ್ರೆ, ಅವರು ಉನ್ನತ ಹಂತದ ವ್ಯವಸ್ಥಾಪಕರು ರೂಪಿಸಿದಂತಹ ನೀತಿಗಳನ್ನು ಕಾರ್ಯರೂಪಕ್ಕೆ ತರುವುದು. ಎರಡನೇದ್ದು, ತಮ್ಮ ಎಲ್ಲ ಇಲಾಖೆ ಒಳಗ ಸಿಬ್ಬಂದಿ ಎಷ್ಟು ಅವಶ್ಯಕತೆ ಅದನೋ ಅಷ್ಟು ಸಿಬ್ಬಂದಿ ಅದನೋ ಇಲ್ಲೋ ಅಂತ ನೋಡ್ಕೋಬೇಕು. ಆಮೇಲೆ ಸಿಬ್ಬಂದಿಗೆ ಅವರ ಕೆಲಸಕ್ಕೆ ಅನುಗುಣವಾಗಿ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಕೊಡಬೇಕು. ಆಮೇಲೆ
ಕೆಲಸ ಮಾಡುವಂತೆ ಪ್ರೇರೇಪಿಸಬೇಕು, ಮೋಟಿವೇಟ್ ಮಾಡಬೇಕು. ಆಮೇಲೆ ಒಂದು ಸಂಘಟನೆ ಸುಗಮವಾಗಿ ನಡಿಬೇಕಾದ್ರೆ ಬೇರೆಯ ಇಲಾಖೆಯೊಂದಿಗೆ ಸಹಕರಿಸಬೇಕು. ಸೊ these are some duties of the middle level managers. Along with that, they are responsible for the all activities of the first line managers, ಅಂದ್ರೆ top level managers ಗೆ. Next one, supervisory or operational management. ಆಪರೇಷನಲ್ ಕಾರ್ಯರೂಪಕ್ಕೆ ತರುವುದು, ಆಕ್ಚುಲಿ ವರ್ಕ್ ನಡೆಯುವುದು ಈ ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಳಗೆ. ಇದಕ್ಕೆ ನಾವು ಕಾರ್ಯಾಚರಣೆ ಅಥವಾ ಮೇಲ್ವಿಚಾರಣೆ ಹಂತ ಅಂತ ಕರಿತೀವಿ. ಟಾಪ್ ಲೆವೆಲ್ ಮ್ಯಾನೇಜರ್ಸು ಪ್ಲ್ಯಾನನ್ನು ಡ್ರಾ ಮಾಡ್ತಾರೆ, ಅವನ್ನ ಯಾವ ರೀತಿ ಮಾಡಬೇಕು ಅಂಥೇಳಿ ವಿಶ್ಲೇಷಣೆ ಮಾಡುವವರು ಮಧ್ಯಮ ಹಂತದವರು, ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು ಅಂತ ಹೇಳುವವರು ಅವರು. ಆದರೆ ಆ್ಯಕ್ಚುಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಆ ಕೆಲಸವನ್ನು ಪೂರ್ತಿ ಮಾಡುವವರು ಕೆಳ ಹಂತದವರು ಅಥವಾ ಮೇಲ್ವಿಚಾರಣೆ ಹಂತದವರು. Foreman and supervisors comprise the lower level of the management. Superiors directly oversee the effort of the workforce. They supervisors or foremen act according to the directions of the middle level managers. Middle level managers are superior to these supervisors and foremen. They direct these supervisors and foremen how to allocate and perform the given task. Their authority and responsibility is limited. Supervisory management plays a very important role in the organization since they interact with the actual workforce and pass on the instructions of the middle management to the workers. They plays very important role because they directly interact with the actual workforce. ಈ ಮೇಲ್ವಿಚಾರಣಾ ಹಂತದ ನಿರ್ವಹಣೆಕಾರರು ಮಧ್ಯಮ ಹಂತದ ಅಧಿಕಾರಿಗಳು ಅಥವಾ ನಿರ್ವಹಣೆಕಾರರು ಕೊಟ್ಟಂತಹ ಸಲಹೆ ಸೂಚನೆಗಳ ಮೇಲೆಗೆ ನಿಜವಾದ ಕೆಲಸಗಾರರಿಂದ ಕೆಲಸ ಮಾಡಿಸ್ಕೋತಾರೆ. ಕೆಲಸಗಾರ ಇರುವುದು ಮೇಲ್ವಿಚಾರಣಾ ಹಂತ ಅಥವಾ ಕೆಳ ಹಂತದಲ್ಲಿ. ಉನ್ನತ ಹಂತದಲ್ಲಿ ಯೋಜನೆಗಳನ್ನು ರೂಪಿಸ್ತಾರೆ, ಅವನು ಯಾರಿಗೆ ಹೆಂಗೆ ಮಾಡಬೇಕು ಅಂತ ವಿಭಾಗೀಕರಿಸ್ತಾರೆ ಮಧ್ಯಮ ಹಂತದೊಳಗೆ. ಆದ್ರೆ ನಿಜವಾಗ್ಲೂ ಕೆಲಸ ಮಾಡಿಸುವವರು ಮೇಲ್ವಿಚಾರಣಾ ಹಂತದವರು. ಅದಕ್ಕೆ ಕಾರ್ಯಾಚರಣೆ ಅಂತ ಕರಿತೀವಿ. ಯಾಕಂದ್ರೆ ಕೆಲಸಗಾರರ ಜೊತೆ ನೇರವಾಗಿ ಸಂಪರ್ಕ ಹೊಂದಿದಂಥ ಒಂದು ಹಂತ ಮೇಲ್ವಿಚಾರಣಾ ಹಂತ. ಕೆಲಸಗಾರರಿಗೆ ನೇರವಾಗಿ ಸಂಪರ್ಕ. ಮಧ್ಯಮ ಹಂತ ಉನ್ನತ ಹಂತಕ್ಕೆ ಇರಂಗಿಲ್ಲ. ಆದರೆ ಈ ಸೂಪರ್ವೈಸರ್ಸ್ಗೆ ಫೋರ್ಮನ್ನಿಗೆ ಕೆಲಸಗಾರರ ಜೊತೆ ನೇರವಾಗಿ ಸಂಬಂಧ ಇರ್ತದೆ. ಅವರು ಅವ್ರ ಕಡೆಯಿಂದ ಕೆಲಸವನ್ನು ಮಾಡ್ತಾರೆ. ಇವರಿಗೆ ಅಧಿಕಾರ ಮತ್ತು ಜವಾಬ್ದಾರಿ ಒಂದು ಲಿಮಿಟೆಡ್ ಆಗಿರ್ತದೆ, ಭಾಳಷ್ಟು ಇರಂಗಿಲ್ಲ. ಆಮೇಲೆ ಈ ಮೇಲ್ವಿಚಾರಕರ ಕೆಲಸ ಏನು ಅಂದ್ರೆ ವರ್ಕರ್ಸನ್ನು ಮೋಟಿವೇಟ್ ಮಾಡಿ ಕ್ವಾಲಿಟಿ ವರ್ಕ್ ಮಾಡಿಸೋದು, ಲಿಮಿಟೆಡ್ ರಿಸೋರ್ಸಸ್ಸನ್ನು ಯೂಸ್ ಮಾಡೋದು ವಿದೌಟ್ ಎನಿ ವೇಸ್ಟ್. ಸೊ ಆ ಥರ the quality of workmanship and the quantity of the output depends on the hard work, discipline and loyalty of the workers. ಯಾವ ಥರ ಬರ್ತದಂದ್ರೆ foreman or supervisors motivate the workers to work hard to get quality output, quality workmanship, quantity of output and with ಮಿನಿಮಮ್ ಯೂಸ್ ಆಫ್ ರಿಸೋರ್ಸಸ್. ಈ ಮೇಲ್ವಿಚಾರಣಾ ಹಂತ ಅಥವಾ ಕಾರ್ಯಾಚರಣೆ ಹಂತದ ನಿರ್ವಹಣೆಕಾರರು ಇವರ ಅಧಿಕಾರ ಮತ್ತು ಜವಾಬ್ದಾರಿ ಒಂದು ನಿಗದಿತ ಆಗಿರ್ತಾವೆ.
ಅವರು ಕೆಲಸಗಾರರ ಕಡೆಯಿಂದ ಅವರ ಮನವೊಲಿಸಿ ಒಳ್ಳೆಯ ಮಟ್ಟದ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ತಯಾರಿಸುವುದು. ಈ ಕೆಲಸವನ್ನು ಅವ್ರು ಹೆಂಗೆ ಮಾಡ್ತಾರೆ? ವರ್ಕರ್ಸ್ ಕಡೆಯಿಂದ ಒಂದು ಡಿಸಿಪ್ಲೈನು, ಶಿಸ್ತು, ಕ್ರಮಬದ್ಧವಾದ ಕೆಲಸ ಮತ್ತು ಹಾರ್ಡ್ ವರ್ಕ್, ಇವರಿಂದ ಈ ಕೆಲಸಗಳನ್ನು ಮಾಡಿಸ್ತಾರೆ. ಸೊ ಯಾವುದೇ ಒಂದು ಕೆಲಸ ಉನ್ನತ ಹಂತದೊಳಗೆ ಚಾಲು ಆದರೂ ಅದು ಮುಗಿಯುವುದು ಎಲ್ಲಿ ಅಂತಂದ್ರೆ ಈ ಮೇಲ್ವಿಚಾರಣಾ ಹಂತದೊಳಗೆ. ಕೆಲಸ ಪ್ರಾರಂಭ ಆಗುವುದು ಇಲ್ಲಿ ಆದರೂ ಸಹ ಅದು ಪೂರ್ತಿ ಮುಗಿಯುವುದು ಇಲ್ಲಿಯೇ. ಈ ಒಂದು ಟಿವಿ ತಯಾರಿಸ್ಬೇಕಂತ ಮಾಡಿವಿ, ಟೆಕ್ನಾಲಜಿ ಚೇಂಜ್ ಆಗ್ಯದ ಅಂತ ಪ್ಲಾನ್ ಇಲ್ಲ ಆಯ್ತು, ಆ ಪ್ಲಾನ್ ಇಲ್ಲೇ ಟ್ರಾನ್ಸ್ಫರ್ ಆಯ್ತು. ಅದನ್ನ ಯಾವ ಥರ ಮಾಡಬೇಕು, ಟೈಮ್ ಎಷ್ಟು, ಅದಕ್ಕೆ ರಿಸೋರ್ಸಸ್ ಅಷ್ಟು, ಯಾರು ಏನು ಕೆಲಸ ಮಾಡಬೇಕು ಅಂತ ಇವರು ಸೂಪರ್ವೈಸರ್ ಇನ್ಸ್ಟ್ರಕ್ಷನ್ ಮಾಡಿದ್ರು, ಮಿಡ್ ಲೆವೆಲ್ ಮ್ಯಾನೇಜರ್ಸ್ ಅಂತಂದ್ರೆ ಅವ್ರು ಆ ಕೆಲಸ ಆ್ಯಕ್ಚುಲಿ ವರ್ಕರ್ಸ್ ಕಡೆಯಿಂದ ಮಾಡಿಸ್ತಾರೆ. ಹೀಗಾಗಿ ಆ ಟಿವಿ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ಪೂರ್ತಿಗೊಳ್ಳುವುದು ಈ ಮೇಲ್ವಿಚಾರಣಾ ಹಂತದೊಳಗೆ. ಅದಕ್ಕೆ ಎಕ್ಸಾಂಪಲ್ ಯಾವುದು ಕೊಡಬೇಕು? ಇಲ್ಲಿಯೂ ಕೊಡಬೇಕು. ಯಾವ್ದು ಕೊಡಬೇಕು ಅಂತಂದ್ರೆ ಫೋರ್ಮನ್ ಕೊಡಿಸ್ಬೋದು ಅಥವಾ ಸೂಪರ್ವೈಸರ್ಸ್ ಕೊಡ್ಬೋದು. ಅಂದ್ರೆ ಮೇಲ್ವಿಚಾರಣಾ ಅಧಿಕಾರಿಗಳು ಅಥವಾ ಕಾರ್ಯಾಚರಣಾ ಅಧಿಕಾರಿಗಳು ಅಂತ ಹೇಳಿ ನೀವು ಕೊಡಬಹುದು. ಫೋರ್ಮನ್ ಅಥವಾ ಸೂಪರ್ವೈಸರ್ಸ್ ಅಂತ ಹೇಳಿ ಕೊಡಬಹುದು. ಈ ಥರ 3 ಹಂತದೊಳಗೆ ನಾವು ಒಂದು ಸಂಸ್ಥೆಯ ನಿರ್ವಹಣೆಯನ್ನು ವಿಂಗಡಿಸಬಹುದು. On this way, we can divide the management into 3 levels: top level, middle level and operational level. ನಿಮಗೆ ಪೂರ್ತಿ 5 ಮಾರ್ಕ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಹಿಡ್ಕೊಂಡು ಅಲಾಂಗ್ ವಿತ್ ದ ಎಕ್ಸಾಂಪಲ್ಸ್ ಅವ್ರ ಹೆಸರು ಟ್ರಯಾಂಗಲ್ ಒಳಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ಇಲ್ಲೇ ಬಹಳಷ್ಟು ನೆನಪಿಟ್ಕೊಳ್ತೀವಿ. ಟಾಪ್ ಲೆವೆಲ್ ಒಳಗೆ ಅಧಿಕಾರಿಗಳು ಕಡಿಮೆ ಇರ್ತಾರೆ, ಅವ್ರಿಗಿಂತ ಸ್ವಲ್ಪ ಹೆಚ್ಚು ಮಿಡಲ್ ಲೆವೆಲ್ ಇರ್ತಾರೆ, ಅದಕ್ಕೆ ಅವ್ರ ಜಾಗ ಹೆಚ್ಚು. ಆಮೇಲೆ ಆಪರೇಷನಲ್ ಲೆವೆಲ್ ಒಳಗೆ ಕೆಲಸಗಾರರ ಸಂಖ್ಯೆ ಬಹಳ, ನಂಬರ್ ಆಫ್ ಪರ್ಸನಲಿ ಭಾಳ, ಹೀಗಾಗಿ ನಾವು ಜಾಗ ಕೊಡೋದು ಅಂತ ಹೇಳಿ ಬುಕ್ನಾಗ ಈ ಥರ ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ, ಅದನ್ನು ನಾನು ನೆನಪಿಟ್ಕೊಳಿಕ್ಕೆ ಅಂತ ಹೇಳಿ ಇದನ್ನು ಹೇಳಿ. ಸೊ ಈ ಥರ ನೆನಪಿಟ್ಕೊಳ್ಳಿ. ಓಕೆ, ನಾಳಿನ ಕ್ಲಾಸ್ನಾಗ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳ್ತೀನಿ. ಟೇಕ್ ಕೇರ್.